Hi, I'm Dr. Chandrika Anand, Senior Obstetrician Gynecologist at Ovum Hospitals, Banashankari, Bangalore. Today I want to talk about abnormal uterine bleeding after 40 years. So we have discussed abnormal uterine bleeding across all age groups. After 40 years, ಏನೇನು ಕಾರಣ ಇರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆಫ್ಟರ್ 40-45 ವೆನ್ ಯು ಆರ್ ನಿಯರಿಂಗ್ ಮೆನೋಪಾಸ್ 48-49-50 ಇಯರ್ಸ್ನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಬಂತು ಅಂದರೆ ಅದು ನಾರ್ಮಲ್ ಇರೋದಿಲ್ಲ. ಬ್ಲೀಡಿಂಗ್ ಕ್ರಮೇಣ ಕಡಿಮೆ ಆಗ್ತಾ ಬಂತು, ಇರೆಗ್ಯುಲರ್ ಆಯಿತು ಅಂದರೆ ದಟ್ ಈಸ್ ಓಕೆ ಟು ಅನ್ ಎಕ್ಸ್ಟೆಂಟ್. ವೆನ್ ಯು ಆರ್ ಅಪ್ರೋಚಿಂಗ್ ಮೆನೋಪಾಸ್ ದ ಬ್ಲೀಡಿಂಗ್ ಕ್ಯಾನ್ ಬಿ ಅ ಲಿಟಲ್ ಲೆಸ್ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ಅ ಲಿಟಲ್ ಇರೆಗ್ಯುಲರ್, ದಟ್ ಈಸ್ ಓಕೆ. ಬಟ್ ಸಡನ್ನಾಗಿ ಇಲ್ಲಿ ತನಕ ಚೆನ್ನಾಗಿ ಆಗ್ತಾರೆ, ಸಡನ್ನಾಗಿ ಬ್ಲೀಡಿಂಗ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು, ತುಂಬ 8 ದಿನ ಬ್ಲೀಡಿಂಗ್ ಆಯಿತು, ತುಂಬ ಹೊಟ್ಟೆ ನೋವು ಬಂತು, ಯು ಆರ್ ನಾಟ್ ಏಬಲ್ ಟು ಡೂ ಯುವರ್ ರೆಗ್ಯುಲರ್ ಆಕ್ಟಿವಿಟೀಸ್, ಇಲ್ಲ ಸಡನ್ನಾಗಿ ಪೇನ್ ಎಲ್ಲ ಬಂತು ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ನಾರ್ಮಲ್, ಬಿಕಾಸ್ ದ ಪೆಥಾಲಜಿ ಆಫ್ ದ ಯೂಟ್ರಸ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಆಫ್ಟರ್ 40 years. ದ ಕಾಮನೆಸ್ಟ್ ರೀಸನ್ ಫಾರ್ ಹೆವಿ ಬ್ಲೀಡಿಂಗ್ ಈಸ್ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳಿದಲ್ಲ. ದಿಸ್ ಫೈಬ್ರಾಯ್ಡ್ಸ್ ಇಟ್ಸ್ ಮಚ್ ಮೋರ್ ಕಾಮನ್ ಆಫ್ಟರ್ 40 years. ಆಲ್ಮೋಸ್ಟ್ ಅಪ್ ಟು 40% ಆಫ್ ವಿಮೆನ್, imagine 4 women out of 10 women around you can be having fibroids. These fibroids can be small size, 1 centimeter ಇಂದ 20 centimeter ತನಕ ದೊಡ್ಡದಿರ್ಬೋದು ಆಯಿತಾ. ಇಟ್ ಕ್ಯಾನ್ ಬಿ ಫ್ರಮ್ 1 centimeter ಅಪ್ ಟು 20 centimeter. ಇಟ್ ಕ್ಯಾನ್ ಬಿ ದೇರ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಯೂಟ್ರಸ್ ಆರ್ ಮಿಡ್ಲ್ ಆಫ್ ದ ಯೂಟ್ರಸ್ ಆರ್ ಇನ್ನರ್ ಸರ್ಫೇಸ್ ಆಫ್ ದ ಯೂಟ್ರಸ್. ಸೊ ಫೈಬ್ರಾಯ್ಡ್ಸ್ ನಿಮಗೆ ಯಾವ ರೀತಿ ಕಾಟ ಕೊಡುತ್ತೆ, ಇಲ್ಲ ಯಾವ ರೀತಿ ನಿಮ್ಗೆ ತೊಂದರೆ ಕೊಡುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಫೈಬ್ರಾಯ್ಡ್ ಆ್ಯಂಡ್ ವೇರ್ ಇಟ್ ಈಸ್ ಸಿಚುವೇಟೆಡ್. ಯೂಟ್ರಸ್ ಒಳಭಾಗದಲ್ಲಿ ಸಿಚುವೇಟ್ ಆಗಿದ್ರೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ, ಹೊರಗಡೆ ಭಾಗದಲ್ಲಿ ಸಿಚುವೇಟ್ ಆಗಿದ್ರೆ ಅಷ್ಟೊಂದು ಬ್ಲೀಡಿಂಗ್ ಜಾಸ್ತಿ ಆಗದೆ ಇರ್ಬೋದು, ಜಾಸ್ತಿ ಪೇಯ್ನ್ ಬರ್ಬೋದು. ಸೊ ಹಾಗಾಗಿ ಒನ್ಸ್ ದ ಕಾಮನೆಸ್ಟ್ ರೀಸನ್ ಇಸ್ ಫೈಬ್ರಾಯ್ಡ್. ಆ್ಯಂಡ್ ಆಲ್ಸೋ ಆಫ್ಟರ್ 45-50 ಇಯರ್ಸ್ ಟೈಮ್ನಲ್ಲಿ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಇಲ್ಲ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಫಾರ್ ನೋ ರೀಸನ್ ಅದು ಆಯಿತಾ. ದಟ್ ಈಸ್ ಎಂಡೋಮೆಟ್ರಿಯಮ್ ಆರ್ ದ ಇನ್ನರ್ ಲೈನಿಂಗ್ ಆಫ್ ದ ಯೂಟ್ರಸ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಥಿಕ್ಕರ್. ಅಂದರೆ ನಾರ್ಮಲ್ ಆಗಿ 7 to 8 millimeters ಇರುತ್ತೆ. ಎವ್ರಿ ಮಂತ್ ಅದು ಫಾರ್ಮ್ ಆಗುತ್ತೆ, ಪೀರಿಯಡ್ಸ್ ಆದಾಗ ಅದು ಶೆಡ್ ಆಗಿ ಆಚೆ ಹೋಗ್ಬಿಡುತ್ತೆ, ತಿರ್ಗಾ 1 ತಿಂಗಳಲ್ಲಿ ಅದು ಬೆಳ್ಕೊಂಡು 7 to 8 millimeters ಥಿಕ್ನೆಸ್ ಬರುತ್ತೆ. ಸಪೋಸ್ ಇಫ್ ದ ಎಂಡೋಮೆಟ್ರಿಯಲ್ ಫಾರ್ ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಂಡೋಮೆಟ್ರಿಯಮ್ ತುಂಬ ದೊಡ್ಡದಾಗ್ತಾ ಬಂತು, 10 mm ಆಯಿತು, 15 mm ಆಯಿತು, ತುಂಬ ದೊಡ್ಡದಾಯಿತು ಅಂದರೆ ಈ ಥರ ಹೆವಿ ಬ್ಲೀಡಿಂಗ್ ಆಗ್ಬೋದು. ಸೊ ಅಂಥ ಟೈಮ್ನಲ್ಲಿ ವೆನ್ ಯು ಆಫ್ಟರ್ 40 years ವೆನ್ ಯು ಗೋ ಟು ದ ಡಾಕ್ಟರ್ ವಿತ್ ಹೆವಿ ಪೀರಿಯಡ್ಸ್ ಆರ್ ಪೇನ್ಫುಲ್ ಪೀರಿಯಡ್ಸ್, she is going to ask you a lot of histories. Along with the bleeding problems, you could be having diabetes, you could be having BP, you could be having thyroid issues. So adra bagena prashne keltare, and then we examine you, so we see the size of the uterus, whether it has become big or irregular in shape, and see if there is any polyp or any growth, because after 45 years cancer risk kuda jaasti agutte compared to younger women. After 40-45, as the woman grows older, the cancer, benign tumors and malignant tumors jaasti ago chances irutte. So we examine you, then we ask for some blood tests, and then we do the scan, ultrasound scan ಮಾಡ್ತೀವಿ. ಅದರಲ್ಲಿ ನಮಗೆ ಯೂಟ್ರಸ್ ಸೈಜ್, ಶೇಪ್ ಮತ್ತು ಫೈಬ್ರಾಯ್ಡ್ಸು, ಎಂಡೋಮೆಟ್ರಲ್ ಥಿಕ್ನೆಸ್ ಎಲ್ಲ ಗೊತ್ತಾಗುತ್ತೆ. ಎಂಡೋಮೆಟ್ರಲ್ ಥಿಕ್ನೆಸ್ ಮೋರ್ ದ್ಯಾನ್ 8 mm ಇತ್ತು ಅಂದರೆ ನಿಮಗೆ ಒಂದು ಎಂಡೋಮೆಟ್ರಲ್ ಬಯಾಪ್ಸಿ ಇಲ್ಲ DNC ಅಂತ ಒಂದು ಸ್ಮಾಲ್ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಅದರೊಳಗಡೆ ಎಂಡೋಮೆಟ್ರಲ್ ಏನಾದ್ರು ಓವರ್ ಗ್ರೋತ್ ಆಗ್ತಿದೆ ಅಂದರೆ ಯು ಮೇ ರಿಕ್ವೈರ್ ಹಾರ್ಮೋನಲ್ ಟ್ರೀಟ್ಮೆಂಟ್, ಆರ್ ಯು ಮೇ ರಿಕ್ವೈರ್ ಇಂಟ್ರಾಯೂಟ್ರೈನ್ ಡಿವೈಸ್ ಕಾಲ್ಡ್ ಮಿರಿನಾ, ಆರ್ ಯು ಮೇ ರಿಕ್ವೈರ್ ಆಪರೇಷನ್. ಸೊ ಬ್ಲೀಡಿಂಗ್ ಆಫ್ಟರ್ 40 years, if the bleeding is very heavy, you have to go to the doctor, because we need to rule out more serious conditions like cancer and fibroids and cysts. So please go to the doctor immediately if you are suffering from heavy and painful periods and if you are over 40 years.